ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಉದ್ಯಾನ ನಗರಿಯಲ್ಲಿ ನಿಲ್ಲದ ಡೆಂಗಿ ಮರಣ ಮೃದಂಗ. ಮಹಾಮಾರಿಗೆ ಮತ್ತೊಬ್ಬ ಬಾಲಕ ಬಲಿ. 16ಕ್ಕೇರಿದ ಸಾವಿನ ಸಂಖ್ಯೆ. ಬದಲಾಗದ ವಿಜಿನಾಪುರ ವಾರ್ಡ್ ದುಸ್ಥಿತಿ. ಕಸದಲ್ಲಿ ಕೊಚ್ಚಿ ಹೋದ ದಲಿತ ನಾಯಕರ ಮಾನ. ಅಂಬೇಡ್ಕರ್, ಜಗಜೀವನ್ ರಾಮ್ ಪಟಗಳನ್ನ ತಿಪ್ಪೆಗೆ ಹಾಕಿ ಅಪಮಾನ. ಬಿಬಿಎಂಪಿ ವಿರುದ್ಧ ತಿರುಗಿ ಬಿದ್ದ ಸಮತಾ ಸೈನ್ಯ. ರಂಜಾನ್ ಹಬ್ಬದ ಖರ್ಚಿಗಾಗಿ ಕಳ್ಳದಾರಿ. ಚೋರದ್ವಯರಿಂದ ಬೈಕ್, ಸರಗಳ ಚೋರಿ. ಡ್ರಗ್ಸ್ ಸೇವಿಸಿ ಖದೀಮರಿಂದ ರಾಬರಿ. ತರಬೇತಿ ಸಂಸ್ಥೆ ಸ್ಥಾಪನೆಗಾಗಿ ಕಾತರ. ಜ್ಯೋತಿರಾಜ್ಗೆ ದಾನಿಗಳಿಂದ ನೆರವಿನ ಮಹಾಪೂರ. ಸುವರ್ಣ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳಿದ ದುರ್ಗದ ಚಾರಣವೀರ. ಸಿಲಿಕಾನ್ ಸಿಟಿಯಲ್ಲಿ ಚಂದ್ರ ಚಿತ್ರದ ಶೂಟಿಂಗ್. ರೊಮ್ಯಾನ್ಸ್ ದೃಶ್ಯದಲ್ಲಿ ಶ್ರೇಯಾ ಪ್ರೇಮ್ ಫುಲ್ ಮಿಂಚಿಂಗ್. ಮನಸೆಳೆದ ಅದ್ದೂರಿ ಸೆಟ್ಟಿಂಗ್. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಡೆಂಗಿ ಅಟ್ಟಹಾಸ ಜೋರಾಗ್ತಾ ಇದೆ. ವಾರಕ್ಕೊಂದರಂತೆ ಈ ಮಹಾಮಾರಿಯ ಕಾಟಕ್ಕೆ ನಾಗರಿಕರು ಬಲಿಯಾಗ್ತಲೇ ಇದ್ದಾರೆ. ಇಂದು ಕೂಡ ಡೆಂಗಿಗೆ ಪುಟ್ಟ ಬಾಲಕಿ ಬಲಿಯಾಗಿದ್ದಾಳೆ. ಇದರೊಂದಿಗೆ ಬೆಂಗಳೂರಿನಲ್ಲಿ ಡೆಂಗಿಗೆ ಬಲಿಯಾದವರ ಸಂಖ್ಯೆ 16ಕ್ಕೇರಿದೆ. ಬೆಂಗಳೂರಿನ ವಿಜಿನಾಪುರದಲ್ಲಿ ಇವತ್ತು ಸೂತಕದ ಛಾಯೆ. ಕಾರಣ, ಈ ವಾರ್ಡ್ನಲ್ಲಿ ಮಹಾಮಾರಿ ಡೆಂಗಿಗೆ ಮತ್ತೊಬ್ಬ ಬಾಲಕಿ ಬಲಿಯಾಗಿದ್ದು. ವಿಜಿನಾಪುರದ ಕೊತ್ತೂರು ನಿವಾಸಿಯಾದ 6 ವರ್ಷದ ಹುದಾ ತಬಸುಮ್ ಮಾರಕ ರೋಗಕ್ಕೆ ಬಲಿಯಾದ ದುರ್ದೈವಿ. ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹುದಾ ಇಂದು ಮುಂಜಾನೆ ಕೊನೆಯುಸಿರೆಳೆದಿದ್ದಾಳೆ. ಸಾಲ ಮಾಡಿ ಒಂದೂವರೆ ಲಕ್ಷದಿಂದ ಖರ್ಚು ಮಾಡಿದ್ದಾನೆ. ಆದರೂ ಅವನಿಗೆ ಫಲಕಾರಿ ಆಗದ ರಾತ್ರಿ 10 ಗಂಟೆಗೆ ತಿರ್ಗಾ ಜ್ವರ ಕಾಣಿಸ್ತು. ಆಮೇಲೆ ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಸಿಟಿಯಲ್ಲಿ ಇರೋದು, ಅಲ್ಲಿ ಚಿಕಿತ್ಸೆ ಮಾಡಿದ್ರು. ಅವರು ಪ್ರಯತ್ನ ಪಟ್ಟರು, ಆದರೂ ಆಗಿಲ್ಲ. ಅಲ್ಲಿ ರಾತ್ರಿ 3:30 ಗಂಟೆಗೆ ತೀರ್ಕೊಂಡಿದ್ದಾಳೆ. ವಿಜಿನಾಪುರದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿರೋದಕ್ಕೆ ಕಾರಣ ಇಲ್ಲಿ ಶುದ್ಧ ಸಮರ್ಪಕವಾದ ನೀರು ಪೂರೈಕೆ ಇಲ್ಲದಿರೋದು. ತಿಂಗಳಿಗೊಮ್ಮೆ ನೀರು ಬರೋದ್ರಿಂದ ಇಲ್ಲಿನ ನಿವಾಸಿಗಳು ಬಕೆಟ್ಗಳಲ್ಲಿ, ನೀರಿನ ತೊಟ್ಟಿಗಳಲ್ಲಿ ಶೇಖರಿಸಿಡ್ತಾರೆ. ಈ ನೀರಲ್ಲಿ ಉತ್ಪತ್ತಿಯಾಗೋ ಸೊಳ್ಳೆಯಿಂದ ಇಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿವೆ. ಇನ್ನು ಶುಚಿತ್ವದ ಬಗೆಗೂ ಇಲ್ಲಿನ ಜನಪ್ರತಿನಿಧಿಗಳು ಕಾಳಜಿ ವಹಿಸ್ತಿಲ್ಲ. ಹಾಗಾಗಿಯೇ ಇಲ್ಲಿ ಅನಾರೋಗ್ಯ ಹೆಚ್ಚಾಗ್ತಾ ಇದೆ ಅನ್ನೋದು ಸ್ಥಳೀಯರ ದೂರು. ಏನ್ ಕಾರಣ ಅಂತೇಳಿ ಅದು ಗೊತ್ತಿಲ್ಲ. ಡಾಕ್ಟರ್ ಹತ್ರ ಹೋಗ್ತಾರೆ, ಏನೂ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತಾರೆ. ಆದರೆ ಇದು 5ನೇ ಸಾವು ಮಕ್ಕಳು. ಇನ್ನೂ ಆಗೋ ಚಾನ್ಸ್ ಇದೆ. ಬರ್ತಾರೆ, ಕ್ಲೀನ್ ಮಾಡಲ್ಲ, ಹೋಗ್ತಾನೆ ಇರ್ತಾರೆ. ಬರ್ತಾರೆ, ಕ್ಲೀನ್ ಮಾಡೋದಿಲ್ಲ, ಒಂದು ಇಲ್ಲ. ನೀರುಗಳ ವ್ಯವಸ್ಥೆ ಇಲ್ಲ. ನೀರಿಂದ ಬರುತ್ತೆ ಅಂತಾರೆ. ನೀರು ನೋಡಿದ್ರೆ ಸ್ಟಾಕ್ ಇರಲೇಬೇಕು ಅಂತಾರೆ. ಇಲ್ಲ ಅಂದರೆ ನಮಗೆ ಕಾಸು ಕೊಟ್ಟರೂ ನೀರಿಲ್ಲ. ಈವರೆಗೆ ವಿಜಿನಾಪುರ ವಾರ್ಡ್ನಲ್ಲೇ ಡೆಂಗಿ ಕಾಯಿಲೆಯಿಂದ 3 ಮೃತಪಟ್ಟಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ವಿಜಿನಾಪುರದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅವರು ಸಮಾಜ ಸೇವಕರು, ದೇಶಕ್ಕಾಗಿ ದುಡಿದವರು, ಹಿಂದುಳಿದವರ ಏಳ್ಗೆಗೆ ಶ್ರಮಿಸಿದವರು. ಇಡೀ ದೇಶವೇ ಅವರನ್ನ ಸ್ಮರಿಸಿ ಗೌರವಿಸುತ್ತೆ. ಆದರೆ ಬಿಬಿಎಂಪಿಯಲ್ಲಿ ಸಿಕ್ಕ ಗೌರವ ಮಾತ್ರ ಅವರಿಗೆ ಮತ್ತೆಲ್ಲೂ ಸಿಗ್ಲಿಕ್ಕಿಲ್ಲ. ಯಾರವರು? ಇಷ್ಟಕ್ಕೂ ಏನಾಯ್ತು ನೀವೇ ನೋಡಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಹಿಂದುಳಿದ ವರ್ಗದವರ ಏಳಿಗೆಗಾಗಿ ದೇಶಕ್ಕಾಗಿ ಅಪಾರ ಸೇವೆ ಸಲ್ಲಿಸಿದ ನಾಯಕರಿವರು. ಶೋಷಿತ ವರ್ಗದವರ ಉದ್ಧಾರಕ್ಕೆ ಶ್ರಮಿಸಿದ ಸಮಾಜ ಸೇವಕರು. ಹಾಗೆಯೇ ಸರ್ಕಾರಿ ಕಚೇರಿಗಳಲ್ಲಿ ಇವರ ಫೋಟೋಗಳನ್ನಿಟ್ಟು ಸ್ಮರಿಸುತ್ತಾರೆ. ಆದರೆ ಬಿಬಿಎಂಪಿ ಆವರಣದಲ್ಲಿ ಈ ಗಣ್ಯ ವ್ಯಕ್ತಿಗಳ ಪಟಗಳಿಗೆ ಹಿಡಿದ ದುಸ್ಥಿತಿ ನೋಡಿ. ಹೌದು, ಬಿಬಿಎಂಪಿ ಆವರಣದಲ್ಲಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ ಫೋಟೋಗಳನ್ನು ಕಸದ ಜೊತೆ ಬೀಸಾಡಿ ಅವಮಾನ ಮಾಡಲಾಗಿತ್ತು. ಈ ವಿಷಯ ತಿಳಿಯುತ್ತಿದ್ದಂತೆ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಪಾಲಿಕೆ ಕಚೇರಿಗೆ ಧಾವಿಸಿ ಪ್ರತಿಭಟನೆ ಮಾಡಿದರು.
ಪಾಲಿಕೆಯ ನಿರ್ಲಕ್ಷ್ಯದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ತಪ್ಪಿತಸ್ಥರನ್ನ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು. ರಾಷ್ಟ್ರ ಮಟ್ಟದ ನಾಯಕರ ಬಗ್ಗೆ ಯಾವ ರೀತಿ ಅವ್ರಿಗೆ ಅಗೌರವ ಇದೆ ಅನ್ನೋದ್ರ ಬಗ್ಗೆ ಇದು ಸಾಕ್ಷಿಯಾಗಿದೆ. ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಇರಲಿ, ನಾನು ವಿಶೇಷವಾಗಿ ಮೇಯರ್ ಮತ್ತು ಆಯುಕ್ತರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಂಬಂಧಪಟ್ಟಂಥ ಅಚಾತುರ್ಯ ಕೆಲಸ ಯಾರಿಂದ ಆದರೂ ನಡೆದಿರಲಿ, BBMP ಅಧಿಕಾರಿಗಳೇ ಅದಕ್ಕೆ ನೇರ್ಹೊಣೆ ಆಗಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದ ಮೇಯರ್ ಘಟನೆಗೆ ಕಾರಣವಾದವರನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಆಶ್ವಾಸನೆ ನೀಡಿದ್ರು. ಈಗ ನಮಗೂ ಒಂದು ಪತ್ರ ಕೊಟ್ಟಿದ್ದಾರೆ, ಈಗ ನೋಡಿದೆ ಅದೆಲ್ಲ ಹಾಕಿದ್ದಾರೆ ಏನೋ ಅಂತ ಗೊತ್ತಾಗಲಿಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಆಯುಕ್ತರಿಗೆ ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಹೇಳಿ ಅದು ಎಲ್ಲ ಹಾಕಿದ್ದಾರೆ, ಏನು ಹಾಕಿದ್ದಾರೆ ಎಲ್ಲ ಪರಿಶೀಲನೆ ಮಾಡಿ ವರದಿ ತರಿಸಿ ಅದರ ಮೇಲೆ ನಿರ್ಧಾರ ಮಾಡ್ತೀವಿ. ಈ ಪ್ರಕರಣ ಅರಿವಿದ್ದು ಘಟಿಸಿದೆಯೋ ಅಥವಾ ಅರಿವಿಲ್ಲದೆ ನಡೆದು ಹೋಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಾರತದ ಸಂವಿಧಾನಕ್ಕೆ ರೂಪ ಕೊಟ್ಟ ಅಂಬೇಡ್ಕರ್ ಹಾಗೂ ದಲಿತರ ಹಕ್ಕುಗಳಿಗಾಗಿ ಹೋರಾಡಿದ ಹರಿಕಾರ ಬಾಬುರವರ ಭಾವಚಿತ್ರಗಳು ಈ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಮಾತ್ರ ದುರಂತ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.